ಇದ್ರ ಜೊತೆಗೆ ಇನ್ನೊಂದು ನಾನು 2 ದಿವಸದಿಂದ ಗಮನಿಸಿದ್ದೇನೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆ, ನಾನು ರಾಜ್ಯದ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿ. ನನ್ನ ಬಗ್ಗೆ ಟೀಕೆ ಇವತ್ತು ಹೊಸ್ದಾಗಿ ಬಂದಿಲ್ಲ. ನಮ್ಮ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಇದೇನು ಹೊಸ್ದಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಇದು ನಡೀತಾ ಇದೆ, 50-60 ವರ್ಷಗಳಿಂದ ನಡೀತಾ ಇದೆ. ಅದರಿಂದ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಡಿನ ಸಂಸ್ಕೃತಿ ಒಂದೊಂದು ಬಾರಿ ಈ ಥರ ಪ್ರಚೋದನಕಾರಿ ಘಟನೆಗಳಿಂದ ನೀವೇನು ಉದ್ರೇಕಕ್ಕೆ ಒಳಗಾಗ್ತೀರಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಲಿ ತೂರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಧಿಕ್ಕಾರಕ್ಕೆ ಹೋಗೋದು ಬೇಕಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂಥ ಪ್ರಚೋದನಕಾರಿ ವಿಷಯಗಳು ಬಂದಾಗ ನೀವು ಉದ್ರೇಕದಲ್ಲಿ ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣಕ್ಕೆ ಅವಕಾಶ ಕೊಡಬೇಡಿ. ಅದು ಏನೋ ನಿನ್ನೆ ನಡೆದಂಥ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನು ನಾನು ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಇಡೀ ದಿನ ತಾವು ಕಾದ್ರೆ ಆದರೆ ಅವರು ನಿಮಗೆ ಸಮರ್ಥನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮಗೆ ಕೆಂಪೇಗೌಡ ಜಯಂತಿ ನಾವು ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ 2 ಪತ್ರ ಬರೆದಿದ್ದೇನೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂಥ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೇನು ಬಂದಿಲ್ಲ. ಬಂದು ಅವರೇನಾದರೂ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆಲಿ ಕೂತು ಚರ್ಚೆ ಮಾಡೋದಾದರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರಲಿಕ್ಕೆ ತಯಾರಾಗಿದ್ದೀನಿ ರೈತರ ಜೊತೆ. ಆದರೆ ನೆನ್ನೆ ದಿನ ಯಾವ ರೀತಿ ಘಟನೆ ನಡೆದಿದೆಯಲ್ಲ, ಘಟನೆ ನಮಗೆ ರೆಡ್ ಅದಂತೂ ಕೆಂಪು ಔಟ, ಆ ರೆಡ್ ಝೋನ್ ಅಂದರೆ ಕಬ್ಬ ಅಲ್ಲಿ ಬಂದಂಥವ್ರಿಗೆ ಅವ್ರಿಗೆ ನಾನು ಇರಲ್ಲ. ಅದಕ್ಕೆಂದ್ರೆ ಕೆಲವು ಟೈಲ್ ಹೇಳ್ತಾಯಿದ್ರು, ಎಲ್ಲ ಬಂದರು, ನಾವು ಕೂಲಿ ಕೆಲಸ ಮಾಡೋರು, ನಮ್ಗೆ ಯಾವುದು ಭೂಮಿ ಇಲ್ಲ, ಏನೋ ದುಡ್ಡು ಕೊಡ್ತೀವಿ ಅಂದರು ಬಂದಿದ್ದೀವಿ, ಊಟ ಹಾಕ್ತೀವಿ ಅಂದರು ಬಂದಿದ್ದೀವಿ ಅಂತ ಪಾಪ ಹೆಣ್ಮಕ್ಳು ಹೇಳ್ತಾಯಿದ್ರು. ಆ ಕೂಲಿ ಕೆಲಸ ಮಾಡೋರನ್ನೆಲ್ಲ ಕರ್ಕೊಂಬಂದಲ್ಲಿ ಧಿಕ್ಕಾರಕ್ಕೆ ಹೋಗ್ಸೋದು. ಅದಕ್ಕೆ ಪಾಪ ಬಂದವ್ರಿಗೆ ಭಾಳ ಜನಕ್ಕೆ ವಿಷಯವೇ ಗೊತ್ತಿಲ್ಲ. ನನಗೆ ಆಹ್ವಾನ ಕೊಟ್ಟರೆ, ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ಟರೆ, ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರೂ ಅಲ್ಲಿಗೆ ಬರ್ಲಿಕ್ಕೆ ತಯಾರಿದ್ದೀನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.